ಸ್ವಲ್ಪ ಸಾಧಕ ಬಾಧಕ ಇದ್ರೆ ಯಾರಾದರೂ ಹೇಳ್ಬೋದು. ಇಲ್ಲ ಏನೂ ಸಮಸ್ಯೆ ಇಲ್ಲ, ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂತಂದರೆ ಅದನ್ನು ಕೂಡ ಬರುತ್ತೆ. ಜಿಲ್ಲಾಧಿಕಾರಿಗಳು ಆಮೇಲೆ ಈಗ ಹಾಂ ಓಕೆ ಇಷ್ಟೇ ಇದೆ. So waiting for data entry by RRT ಶಿರಸ್ತೇದಾರ ಕೇಸ್ ಕೊಡ್ತಾರೆ. ಶಿರಸ್ತೇದಾರರಿಗೆ ಬರುತ್ತೆ ಇದು. ಹೇಳಿ, ಯಾರಾದರೂ ಶಿರಸ್ತೇದಾರ ಇದ್ದೀರಾ? RRT ಶಿರಸ್ತೇದಾರ ಯಾರು ಇದ್ದೀರಾ? ನೆಕ್ಸ್ಟ್ ತಹಸೀಲ್ದಾರ್ ಲಾಗಿನ್ ಸರ್, BA ಲಾಗಿನ್ ಹೋಗುತ್ತೆ ಸರ್. BA ಲಾಗಿನ್ ಆದಮೇಲೆ ಶಿರಸ್ತರದ್ದು ನಮ್ಮ ಲಾಗಿನ್ ಬಂದಮೇಲೆ ನಾವು AC ಸರ್ವರ್ ಲಾಗಿನ್ಗೆ ಕಳಿಸ್ಕೊಡ್ತೀವಿ ಸರ್. ಅಲ್ಲಿಂದ AC ಸರ್ದು ಅಪ್ರೂವಲ್ ಆಗಿ ಬರುತ್ತೆ ಸರ್. ಈಗ AC ಲೆವೆಲಲ್ಲಿ ಟೋಟಲ್ ಅಪ್ಲಿಕೇಶನ್ಸ್ಗೆ ಕಂಪೇರ್ ಮಾಡಿದರೆ AC ಲೆವೆಲಲ್ಲಿ ಪ್ರೋಸೆಸ್ ಆಗಿರೋದು ಬಹಳ ಕಡಿಮೆ ನಂಬರ್ ಇದೆ. ಅದೆಲ್ಲ ಬಿಡಿ, ಪ್ರೋಸೆಸ್ ಅಲ್ಲಿರೋದು ನಂಬರ್ಸ್ ಆರ್ ಅಕ್ಸೆಪ್ಟಬಲ್. ಬಟ್ ಪೆಂಡಿಂಗ್ ಫಾರ್ ಡೇಟಾ ಎಂಟ್ರಿ 4,000 ಇದೆ. ಸೊ ಆ ಅಪ್ಲಿಕೇಶನ್ಸ್ ಎಲ್ಲ ಮ್ಯಾನ್ಯುವಲಿ ಇಟ್ಕೊಂಡಿದ್ದಾರೆ. ಇಲ್ಲಿ ಪೆಂಡಿಂಗ್ ಫಾರ್ ಡೇಟಾ ಎಂಟ್ರಿ ತೋರಿಸ್ತಿದ್ದಲ್ಲ, ಮೊದಲನೇ ಮಿಸ್ಮ್ಯಾಚ್ ಕೇಸಸ್ ಸರ್. ಸರ್ವೆ ಹತ್ರ ಮಿಸ್ಮ್ಯಾಚ್ ತೋರಿಸ್ತಿಲ್ಲ, ಅದನ್ನ ನಾವು ಫೈಲ್ ನೋಡ್ಬಿಟ್ಟು ಆಧಾರ್ ಮತ್ತು RTC ನೋಡಿ ನಾವು ಅಪ್ಲೋಡ್ ಮಾಡಿಬಿಟ್ಟು ಕೇಸ್ ಲಾಗಿನ್ ಡೇಟಾ ಎಂಟ್ರಿ ಮಾಡಿ ನಾವು ಕಳಿಸ್ತೀವಿ ಸರ್. ಅದನ್ನ ಈಗ ಇಷ್ಟು ದಿನ RCCMS ಅನ್ನ ಬಿಟ್ಟು ಫಿಸಿಕಲ್ ಆಗಿ AC ಕೋರ್ಟ್ ಕೇಸುಗಳನ್ನ ತಗೊಂಡು ಪೇಪರ್ ಅಲ್ಲಿ ಆದೇಶ ಮಾಡಿ ಅದನ್ನ RRT ಕರೆಕ್ಷನ್ ಅಂತ ಇಂಪ್ಲಿಮೆಂಟ್ ಮಾಡಿಸಿದಂತ ಉದಾಹರಣೆಗಳು ಕೂಡ ಕಂಡಿದೆ. ಅರ್ಥ ಆಯ್ತು ಎಲ್ಲ ನಿಮಗೆ ನಾನು ಹೇಳಿದ್ದು? ಕೆಲವ್ರು ಮಾತ್ರ ಅರ್ಥ ಆಯಿತು ಅಂತ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ಬುದ್ಧಿವಂತರು ಎಲ್ಲರಿಗೂ ಅರ್ಥ ಆಗೋದಿಲ್ಲ, ಅಷ್ಟು ಬುದ್ಧಿವಂತ ಅಧಿಕಾರಿಗಳು ನಮಗೆ. ಈ ರೀತಿಯಾಗಿ RRT ಕರೆಕ್ಷನ್ ಅಲ್ಲಿ ಇನ್ನ ಕೆಲವರು RRT ಕರೆಕ್ಷನ್ ಅನ್ನ ದುರುಪಯೋಗ ಮಾಡಿಕೊಂಡು ಹೊಸ RTCಗಳನ್ನ ಕ್ರಿಯೇಟ್ ಮಾಡುವ ಮಟ್ಟಕ್ಕೂ ಕೂಡ ಕೆಲವು ಭಾಗದಲ್ಲಿ ಹೋದಂತಹದ್ದು ಕೂಡ ಇದೆ. ಸೊ ಇವೆಲ್ಲದನ್ನು ಕೂಡ ಸ್ಟ್ರೀಮ್ಲೈನ್ ಆಗಬೇಕು ಅಂತ ಹೇಳಿ RRT ಕರೆಕ್ಷನ್ ಮಾಡಿ ಇಂಪ್ಲಿಮೆಂಟ್ ಮಾಡಿದ್ದೇವೆ. ಸ್ಟಾರ್ಟಿಂಗ್ 15 ದಿನ ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳ ಅವಶ್ಯಕತೆ ಇತ್ತು ಅಂತ ಮಾಹಿತಿ ಬಂದ ಕೂಡಲೇ ಅವುಗಳನ್ನೆಲ್ಲ ಬದಲಾವಣೆ ಮಾಡಿ ಈಗ ಏನು ತೊಂದರೆ ಇಲ್ಲ ಫೀಲ್ಡ್ ಲೆವೆಲಲ್ಲಿ ಅಂತ ನಮಗೆ ಇರುವಂತ ಮಾಹಿತಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.